ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ನಾವು ವಿವರಣೆಯನ್ನು ತಿಳಿಯೋಣ. ಇವರು 1926 ಆಗಸ್ಟ್ 29ರಂದು ಸಿರ್ಸಿಯ ಸಿದ್ದಾಪುರದ ದೊಡ್ಡಮನೆ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಮಹಾಬಲೇಶ್ವರ ಹೆಗಡೆ ಅವರು ಹಾಗೂ ತಾಯಿ ಸರಸ್ವತಿ ಹೆಗಡೆ ಅವರು. ಇವರ ಬಾಲ್ಯದ ವಿದ್ಯಾಭ್ಯಾಸವು ಸಿರ್ಸಿಯಲ್ಲಿ ನಡೆದಿರುತ್ತದೆ ಹಾಗೂ BA ಪದವಿಯನ್ನು ಇವರು ಬನಾರಸ್ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ ಹಾಗೂ LLB ಪದವಿಯನ್ನು ಇವರು ಅಲಹಾಬಾದ್ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಶಕುಂತಲಾ ಎಂಬುವರೊಡನೆ ಇವರಿಗೆ ವಿವಾಹವು ನಡೆದಿರುತ್ತದೆ. ಇವರಿಗೆ 3 ಜನ ಮಕ್ಕಳು ಜನಿಸಿರುತ್ತಾರೆ. ಇವರನ್ನು 1954ರಲ್ಲಿ ಇವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸುತ್ತಾರೆ. ತದನಂತರ ಇವರು ಉತ್ತರ ಕರ್ನಾಟಕ ಕಾಂಗ್ರೆಸ್ ಸಮಿತಿಗೆ ಇವರನ್ನು ಅಧ್ಯಕ್ಷರನ್ನಾಗಿ ಸಹ ಮಾಡುತ್ತಾರೆ ಹಾಗೂ ಇವರು 1942ರಲ್ಲಿ ಇವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನು ಅನುಭವಿಸಿರುತ್ತಾರೆ. ಹೀಗೆ ಇವರು ಅನೇಕ ಚಳುವಳಿಯಲ್ಲಿ ಭಾಗವಹಿಸಿ ಹಾಗೂ ರೈತರ ಚಳುವಳಿಯಲ್ಲಿ, ವಿದ್ಯಾರ್ಥಿ ಚಳುವಳಿಯಲ್ಲಿ ಭಾಗವಹಿಸುವುದು ಹಾಗೂ ಸಂಘಟಿಸುವುದು ಇವರ ಕೆಲಸವಾಗಿರುತ್ತದೆ. ಹೀಗೆ ಇವರನ್ನು 1956ರಲ್ಲಿ ಮೈಸೂರು ರಾಜ್ಯದ ಕಾಂಗ್ರೆಸ್ ಸಮಿತಿಗೆ ಜನರಲ್ ಸೆಕ್ರೆಟರಿಯನ್ನಾಗಿ ಇವರನ್ನು ನೇಮಕ ಮಾಡುತ್ತಾರೆ. ತದನಂತರ 1957ರಲ್ಲಿ ಸಿದ್ದಾಪುರದಿಂದ ಮೈಸೂರು ರಾಜ್ಯದ ವಿಧಾನಸಭೆಗೆ ಇವರನ್ನು ಸದಸ್ಯರನ್ನಾಗಿ, ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾರೆ. ತದನಂತರ ಇವರು 1962, 1967, 1970ರಲ್ಲಿ ಇವರು ಶ್ರೀ ಎಸ್. ನಿಜಲಿಂಗಪ್ಪ ಹಾಗೂ BD ಜತ್ತಿ ಹಾಗೂ ಶ್ರೀ ವೀರೇಂದ್ರ ಪಾಟೀಲ್ ಅವರ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ, ಅಬಕಾರಿ ಸಚಿವರಾಗಿ ಹಾಗೂ ಯೋಜನಾ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹೀಗೆ ಇವರು ಅನೇಕ ಸಂಪುಟಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವರನ್ನು 1983ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ. ಆ ಸಮಯದಲ್ಲಿ ಇವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿರುತ್ತಾರೆ. ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಗೂ ಹಳ್ಳಿಗಳಿಗೆ ಕುಡಿಯುವ ನೀರು ಯೋಜನೆ ಹಾಗೂ ಪಂಚಾಯತಿ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸಿ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಿ ತಳಮಟ್ಟದಿಂದ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುತ್ತಾರೆ. ಹೀಗೆ ಇವರು 1985ರಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಕಾರಣ 1984 ಡಿಸೆಂಬರಿನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷವು 4 ಸ್ಥಾನಗಳನ್ನು ಮಾತ್ರ ಗೆದ್ದಿರುತ್ತದೆ. ಕಾಂಗ್ರೆಸ್ ಪಕ್ಷವು ಸುಮಾರು 24 ಸ್ಥಾನಗಳನ್ನು ಗೆದ್ದಿರುತ್ತದೆ. ಆದ್ದರಿಂದ ನೈತಿಕ ಹೊಣೆ ಹೊತ್ತು ಇವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಚುನಾವಣೆಗೆ ಹೋಗುತ್ತಾರೆ. ಮರು ಚುನಾವಣೆಯಲ್ಲಿ ಇವರು 129 ಸ್ಥಾನಗಳನ್ನು ಗೆದ್ದು ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡುತ್ತಾರೆ. ರಚನೆ ಮಾಡಿ ಅನೇಕ ಜನರಿಗೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಸ್ ಪಾಸು ಹಾಗೂ ವೃದ್ಧಾಪ್ತರಿಗೆ ವೇತನ, ವಿಧವೆಯರಿಗೆ ವೇತನವನ್ನು ನೀಡುವುದು ಇವರ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಿರುತ್ತದೆ. ಹೀಗೆ ಇವರನ್ನು ಕೆಲವು ಹಗರಣಗಳು ಹಿಂಬಾಲಿಸುತ್ತವೆ. ಅದರಲ್ಲಿ ಭೂ ಹಗರಣ, ಬಾಟ್ಲಿಂಗ್ ಹಗರಣ ಹಾಗೂ ಟೆಲಿಫೋನ್ ಕದ್ದಾಲಿಕೆ ಹಗರಣಗಳೂ ಸಹ ಇವರನ್ನು ಬೆಂಬಿಡದೆ ಕಾಡುತ್ತವೆ. ಇದರಿಂದ ವಿರೋಧ ಪಕ್ಷಗಳು ಇವರ ರಾಜೀನಾಮೆಯನ್ನು ಒತ್ತಾಯ ಮಾಡುತ್ತಾರೆ ಹಾಗೂ ಪಕ್ಷದೊಳಗೂ ಸಹ ಕೆಲವು ಶಕ್ತಿಗಳು ಇವರನ್ನು ರಾಜೀನಾಮೆ ಕೊಡುವಂತೆ ಮಾಡುತ್ತಾರೆ. 1988ರಲ್ಲಿ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. 1989ರಲ್ಲಿ VP ಸಿಂಗ್ ಸರ್ಕಾರವು ಇವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಸಹ ಮಾಡುತ್ತಾರೆ ಹಾಗೂ
1998-99ರಲ್ಲಿ ವಾಜಪೇಯಿ ಸರ್ಕಾರವು ಇವರಿಗೆ ವಾಣಿಜ್ಯ ಖಾತೆ ಸಚಿವರನ್ನಾಗಿ ಸಹ ನೇಮಕ ಮಾಡುತ್ತಾರೆ. ಹೀಗೆ ಇವರು ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಾ ದಕ್ಷ ಆಡಳಿತಗಾರರಾಗಿ ಹಾಗೂ ಮೌಲ್ಯ ಆಧಾರಿತ ರಾಜಕಾರಣಿಯಾಗಿ ಹಾಗೂ ವರ್ಣರಂಜಿತ ರಾಜಕಾರಣಿಗಳಾದ ಶ್ರೀ ಮಹಾಬಲೇಶ್ವರ ರಾಮಕೃಷ್ಣ ಹೆಗಡೆ ಅವರು 2004 ಜನವರಿ 12ರಂದು ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದುತ್ತಾರೆ. ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.